ರಾಷ್ಟ್ರ ರಕ್ಷಣಾ ಸಮಿತಿ ಉಡುಪಿ ಜಿಲ್ಲೆಯ ವತಿಯಿಂದ ಆಪರೇಷನ್ ಸಿಂಧೂರ ಯಶಸ್ಸಿನ ಸಂಭ್ರಮಾಚರಣೆ ಸಲುವಾಗಿ ವೀರ ಸೇನಾನಿಗಳಿಗೆ ನೈತಿಕ ಬಲ ತುಂಬುವ ಉದ್ದೇಶದಿಂದ ಉಡುಪಿ ಜೋಡುಕಟ್ಟೆಯಿಂದ ಜಟ್ಕಾ ಸ್ಟ್ಯಾಂಡ್ನವರೆಗೆ ತಿರಂಗ ಯಾತ್ರೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾಥಾವನ್ನು ಉದ್ದೇಶಿಸಿ ಮಾತನಾಡಿದ ಉಡುಪಿ ಪಿಪಿಸಿ ಸಂಧ್ಯಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಸುಕನ್ಯಾ ಮೇರಿಯವರು, ನಾವು ಕಲಿತ ವಿದ್ಯೆ ಕೇವಲ ಪಠ್ಯ ಪುಸ್ತಕಕ್ಕೆ ಸೀಮಿತವಾಗದೆ ಅದು ರಾಷ್ಟ್ರ ರಕ್ಷಣೆಗೆ ಉಪಯೋಗವಾಗಬೇಕು. ದೇಶಕ್ಕೆ ಸಂಕಷ್ಟ ಎದುರಾದಾಗ ಎಲ್ಲ ಭಾರತೀಯರು ಒಗ್ಗಟ್ಟಾಗಿ ದೇಶದ ಹಿತವನ್ನ ಕಾಯುವ ಕೆಲಸ ಮಾಡಬೇಕು, ರಾಷ್ಟ್ರ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು ಎಂದರು. ನಿವೃತ್ತ ಯೋಧ ಸುರೇಶ್ ಬಾರಕೂರು, ಉಡುಪಿ ಶೋಕಮತ ಇಗರ್ಜಿಯ ಸಹಾಯಕ ಧರ್ಮಗುರು ಫಾದರ್ ಪ್ರವೀಣ್ ಡಿಸೋಜಾ, ಕರ್ನಲ್ ಎಫ್ಎ ರೋಡ್ರಿಗಸ್, ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ಕೇಶವ ಮಲ್ಪೆ ಮಾತನಾಡಿದರು. ಅವರಿಗೋಸ್ಕರ ಇದು ನಾನು ದೊಡ್ಡತನ ಅಂತ ಹೇಳುತ್ತಿಲ್ಲ. ಯಾಕಂದ್ರೆ ನಮ್ಮ ಸೈನಿಕರಿಗೆ, ನಮ್ಮ ದೇಶದ ರಕ್ಷಕರಿಗೆ ನಾವು ಏನೇ ಮಾಡಿದ್ರು ಅದು ತುಂಬಾ ಅಲ್ಪ ಆಗಬೇಕಾಗ್ತದೆ. ಮತ್ತು ಆರ್ಮಿಯಲ್ಲಿ ಸೇವೆ ಮಾಡ್ತಾ ಇದ್ದಂತ ರವೀಂದ್ರ ಬೆಳ್ಳೆ ಅಂತ ವಿದ್ಯಾರ್ಥಿಯನ್ನ ನಾನು ಈ ಕ್ಷಣದಲ್ಲಿ ವಿಶೇಷವಾಗಿ ನೆನಪಿಸಿಕೊಳ್ತೇನೆ. ಯಾವಾಗೆಲ್ಲ ಅವರು ಮಿಲಿಟರಿಯಲ್ಲಿ ರಜೆಯಲ್ಲಿ ಬರ್ತಾ ಇದ್ರು, ಅವರು ಪ್ರತಿದಿನ ಬಂದ ಕೂಡಲೇ ನನಗೆ ಒಂದು ಫೋನ್ ಮಾಡ್ತಾ ಇದ್ರು ಮತ್ತು ಕಾಲೇಜಿಗೆ ಭೇಟಿ ಇರ್ತಾ ಇದ್ರು ಮತ್ತು ಕಾಲೇಜಿನ ಪ್ರಗತಿಗೆ ನಮ್ಮ ಸಣ್ಣ ಪುಟ್ಟ ಕೊಡುಗೆಯನ್ನು ಅವರು ನೀಡ್ತಾ ಇದ್ರು. ಹೀಗಾಗಿ ಅವರು ಕೇವಲ ದೇಶದ ಗಡಿಯಲ್ಲಿ ಮಾತ್ರ ಅಲ್ಲ, ನಾನು ಆಗ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ಅವರನ್ನ ಯಾವ ಸಭೆಗೆ ಸಮಾರಂಭಕ್ಕೆ ಕಳಿಸಿ ವಿದ್ಯಾರ್ಥಿಗಳಿಗೆ ಅವರ ಪರಿಚಯ ಮಾಡಿ ನಾನು ಹೇಳಿದೆ, ನೋಡಿ, ನಾವು ಕಲಿತಂತ ಬುದ್ಧಿ ಕೇವಲ ಪುಸ್ತಕಕ್ಕೆ ಸೀಮಿತ ಆಗಬಾರದು. ನಾವು ಕಲಿತಂತ ವಿದ್ಯೆ ನಮ್ಮ ದೇಶ ರಕ್ಷಣೆಯಲ್ಲಿ, ನಮ್ಮ ರಾಷ್ಟ್ರ ರಕ್ಷಣೆಯಲ್ಲಿ ನಾವು ಕೇವಲ ಒಂದು ರಾಜ್ಯ, ಒಂದು ತಾಲೂಕು, ಒಂದು ಡಿಸ್ಟ್ರಿಕ್ಟ್ಗೆ ಸೀಮಿತರಾಗಬಾರದು. ನಮ್ಮ ತಾಲೂಕು, ನಮ್ಮ ಡಿಸ್ಟ್ರಿಕ್ಟ್, ನಮ್ಮ ರಾಜ್ಯಕ್ಕೆ ನಾವು ಏನು ಸೇವೆಯನ್ನು ಕೊಡ್ತೇವೋ, ಪ್ರಾಮಾಣಿಕತೆ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತೇವೋ, ಅದೇ ನಮ್ಮ ದೇಶವನ್ನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೋಗ್ತಾ ಇದೆ. ಇವತ್ತು ನಾವು ಆತ್ಮನಿರ್ಭರ ಭಾರತವಾಗಿ ನಮ್ಮ ಪ್ರಧಾನಮಂತ್ರಿಯವರ ಏನು ಒಂದು ಉದ್ಘೋಷಣೆ ಇದೆ, ಅದನ್ನ ಸಕಾರಾತ್ಮಕ ರೂಪವಾಗಿ ನಿರ್ಮಿಸುವ ದೃಷ್ಟಿಯಲ್ಲಿ ಎಲ್ಲ ಭಾರತೀಯ ಪ್ರಜೆಗಳಿಗೆ, ವಿಶೇಷವಾಗಿ ಭಾರತವನ್ನ ಪ್ರೀತಿಸುವಂತ, ರಾಷ್ಟ್ರ ಪ್ರೇಮವನ್ನ ಹೊಂದಿಸುವಂತ ಎಲ್ಲ ಪ್ರಜೆಗಳಲ್ಲಿ ಒಂದೇ ವಿನಂತಿ ಇರುತ್ತೆ, ಯಾವಾಗೆಲ್ಲ ನಮಗೆ ದೇಶದ ಪ್ರಶ್ನೆ ಬರ್ತದೋ ಆವಾಗ ದೇಶ ಫಸ್ಟ್, ನಮ್ಮ NCCಯ